ಕೆಲ ಕ್ಷಣ ತ್ರಿವೇಣಿ ಸಂಗಮದಲ್ಲಿ ತಂಗೋಣ, ಪ್ರಯಾಗದ ಇತಿಹಾಸವನ್ನ ಮೆಲುಕು ಹಾಕೋಣ. ಗಂಗಾ ಯಮುನೆಯ ನಡುವಣ ಈ ಭಾಗವನ್ನ ಪೃಥ್ವಿಯ ಕಟಿಪ್ರದೇಶ ಅಂತ ಕರೆದಿದ್ದಾರೆ. ಇದು ಭೂಮಾತೆಯ ಅತ್ಯಂತ ಫಲವತ್ತಾದ ಪವಿತ್ರವಾದ ಪ್ರದೇಶ ಅಂತ ಮಹರ್ಷಿ ಪುಲಸ್ತ್ಯರು ಮಹಾಭಾರತದಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಪ್ರಜಾಪತಿ ಬ್ರಹ್ಮನು ಯಾಗ ಮಾಡಿದ ಜಾಗ ಇದು. ಅದಕ್ಕೆಂದೇ ಇದನ್ನು ಪ್ರಯಾಗ ಅಂತ ಕರೆದಿದ್ದಾರೆ. ಇದು ನಮ್ಮ ರಾಷ್ಟ್ರದ ತೀರ್ಥಕ್ಷೇತ್ರಗಳಲ್ಲೇ ರಾಜಸದೃಶ ತೀರ್ಥರಾಜ. ಕುರುಕ್ಷೇತ್ರ, ಗಯಾಶಿರಸ್, ಪ್ರಯಾಗ, ಬಿರಜಾ ಮತ್ತು ಪುಷ್ಕರ ಈ 5 ಯಜ್ಞವೇದಿಗಳಲ್ಲಿ ಪ್ರಯಾಗವನ್ನ ಮಧ್ಯವೇದಿ ಅಂತ ಕರೀತಾರೆ. ಗಂಗಾ, ಯಮುನೆ ಮತ್ತು ಸರಸ್ವತಿ ನದಿಗಳು ಇಲ್ಲಿ ಒಂದಾಗ್ತವೆ. ಈ ಕಾರಣದಿಂದ ತ್ರಿವೇಣಿ ಸಂಗಮ ಅನಿಸಿದೆ. ಲೌಕಿಕ ಕಣ್ಣುಗಳಿಗೆ ಇಲ್ಲಿ ಕಾಣೋದು 2 ನದಿಗಳ ಸಮಾಗಮವಾದರೂ ಶ್ರದ್ಧೆಯ ಅಂತರದೃಷ್ಟಿಗೆ ಇನ್ನೊಂದು ಆಧ್ಯಾತ್ಮಿಕ ತರಂಗಿಣಿಯೂ ವೇದ್ಯವಾಗುತ್ತೆ. ಅದೇ ಗುಪ್ತ ಸಲಿಲ ಸರಸ್ವತಿ. ಗಂಗೆ ಯಮುನೆಯರ ಲೌಕಿಕ ಸಂಗಮಕ್ಕೆ ಸರಸ್ವತಿಯ ಅಲೌಕಿಕ ಸಂಗಮವಾದದ್ದರಿಂದಲೇ ಈ ಕ್ಷೇತ್ರ ತೀರ್ಥರಾಜ ಅನಿಸಿದ್ದು. ಪ್ರಯಾಗದ ಸ್ಮರಣ, ದರ್ಶನ ಮತ್ತು ಅದರ ಮೃತ್ತಿಕೆಯ ಸ್ಪರ್ಶದಿಂದ ಪಾಪ ದೂರವಾಗತ್ತೆ ಅಂತ ನಮ್ಮ ಪ್ರಾಚೀನ ಸಾಹಿತ್ಯಗಳು ಸಾರಿದ್ದಾವೆ. ತ್ರೇತಾಯುಗದಲ್ಲಿ ಈ ಪ್ರದೇಶ ಗಹನಾರಣ್ಯವಾಗಿತ್ತು. ವನವಾಸಕ್ಕಾಗಿ ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ಹೊರಟ ಶ್ರೀರಾಮನು ಶೃಂಗಬೇರಪುರದ ನಿಷಾದ ರಾಜ ಗುಹನ ಸಹಕಾರದಿಂದ ಗಂಗೆಯನ್ನು ದಾಟಿ ಈ ಅರಣ್ಯವನ್ನು ಪ್ರವೇಶ ಮಾಡ್ತಾನೆ. ಈ ಅರಣ್ಯದ ನಡುವೆ ಭರದ್ವಾಜರ ಆಶ್ರಮ ಇತ್ತು. ಅವರ ಆತಿಥ್ಯವನ್ನು ಸ್ವೀಕರಿಸಿ ನಂತರ ಅವರ ಸೂಚನೆಯಂತೆ ಚಿತ್ರಕೂಟಕ್ಕೆ ರಾಮಾದಿಗಳು ತೆರಳಿದರು. ಮಹಾಭಾರತದ ಯುದ್ಧದ ಬಳಿಕ ಹಸ್ತಿನಾವತಿಯ ಸಿಂಹಾಸನವನ್ನೇರಿದ ಧರ್ಮರಾಯ ಗೋತ್ರ ವಧೆಯ ಪಾಪದಿಂದ ದುಃಖಿತನಾಗಿದ್ದ. ಈ ದುಃಖ ಮತ್ತು ಪಾಪದಿಂದ ಮುಕ್ತನಾಗಲಿಕ್ಕಾಗಿ ಪ್ರಯಾಗದ ಯಾತ್ರೆ ಮಾಡುವಂತೆ ಧರ್ಮರಾಯನಿಗೆ ಮಾರ್ಕಂಡೇಯ ಮುನಿಗಳು ಸೂಚಿಸಿದ್ರು.